ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಮಲಾಸ್ ಆಲ್ರೌಂಡರ್ ಕ್ರಿಯೇಷನ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬರ್ರಿ, ನಾ ಇಲ್ಲೇ ಬಿಗ್ನರ್ಸಿಗೆ ಅಂತಂದು ಒಂದು ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡತ್ತೇನೆ ರೀ. ಇದು ಅವರು ನಮ್ಮ ಕಸ್ಟಮರ್ ಮೆಜರ್ಮೆಂಟ್ ಅಂತ ಒಂದು ಬ್ಲೌಸ್ ಕೊಟ್ಟಾರ್ರಿ. ಅದನ್ನು ಇಲ್ಲೇ ಸೊಂಟದ ಸುತ್ತತೆ ನಾನು ತೊಗೊಳತ್ತೇನೆ ನೋಡಿರಿ. ನಾ ಇಲ್ಲೇ ಬ್ಲೌಸಿನ ಕೆಳಗಡೆ ಒಂದು ಸುತ್ತ ಎಷ್ಟು ಬರ್ತದೆ ಅಂತ ಇಲ್ಲೇ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಇದು ಸೊಂಟದ ಸುತ್ತತೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿರಿ, ಇದು ಎಷ್ಟು ಬಂದೈತೆ ಅಂದ್ರೆ 32 ಇಂಚ್ ಬಂದೈತೆ ನೋಡಿರಿ ಅವ್ರದ್ದು. ಅದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದದು. ಇಲ್ಲಿ 32 ಇಂಚ್ ಅಂದ್ರೆ ಅದನ್ನು 4ನೇ ಒಂದು ಭಾಗ ಮಾಡ್ಕೋಬೇಕ್ರಿ ನಾವು. 32 ಇಂಚ್ ಅಂದ್ರೆ ಟೇಪ್ನ ಹಿಂಗೆ ಫೋಲ್ಡ್ ಮಾಡ್ಕೊರಿ. ಅಂದ್ರೆ ನಿಮಗೆ 4ನೇ ಒಂದು ಭಾಗ ಸಿಕ್ಬಿಡ್ತೈತಿ. ಇಲ್ಲಿ ನೋಡಿರಿ, ನಾನು ಮತ್ತೆ ಟೇಪ್ ಫೋಲ್ಡ್ ಮಾಡತ್ತೀನಿ ಅಂದ್ರೆ ನಮಗೆ 8 ಇಂಚ್ ಬಂತು ನೋಡಿರಿ. ಈಗ ಇಲ್ಲೇ ಬ್ಲೌಸ್ ಸ್ವಲ್ಪ ಕ್ರಾಸ್ ಕಟ್ ಮಾಡ್ಯಾರ. ಅದನ್ನ ನಾನು ಅದು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡತ್ತೀನಿ ನೋಡಿರಿ. ಸ್ಕೇಲಿಂದ ಲೈನ್ ಹಾಕೋರಿ, ಅಂದ್ರೆ ಕರೆಕ್ಟಾಗಿ ಲೈನ್ ಬರ್ತೈತಿ. ಇಲ್ಲಿ ನೋಡಿ, ನಾನು ಕಟ್ ಮಾಡಿದ್ದೆ. ಈಗ ಅದು ನಮ್ದು 4ನೇ ಭಾಗ ಒಂದಂದ್ರೆ 8 ಇಂಚ್ ಬಂದಿತ್ತಲ್ರಿ. 8 ಇಂಚಿಗೆ ಒಂದು ಮಾರ್ಕ್ ಹಾಕಕತ್ತೀನಿ ರೀ. ಆಮೇಲೆ 2 ಇಂಚ್ ಅಂತ ಒಂದು ಮಾರ್ಕ್ ಹಾಕೊಳ್ತೀನಿ ನೋಡಿರಿ. 8 ಮತ್ತು 2 ಅಂದ್ರೆ 10 ಇಂಚ್ ಬಂತು ನೋಡಿರಿ. 8 ಇಂಚು ಅದು ಚೆಸ್ಟ್ ರೌಂಡ್ ರೀ. 2 ಇಂಚು ಮಾರ್ಜಿನ್ ಅಂದ್ರೆ 10 ಇಂಚ್ ಆಯ್ತು. 10 ಇಂಚಿಗೆ ಅಂತ ಒಂದು ಮಾರ್ಕ್ ಹಾಕೊಳ್ತೀನಿ ರೀ. 3 ಸತಿ ಮಾರ್ಕ್ ಹಾಕ್ಕೊಂಡಿ ನೋಡಿರಿ. ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ನೋಡಿರಿ. ಇದನ್ನ ಒಂದು ಸ್ಕೇಲ್ ತೊಗೊಂಡು 3 ಮಾರ್ಜಿನ ಸೇರಿಸಿ ಒಂದು ಲೈನ್ ಮಾಡ್ತೀನಿ ನೋಡಿರಿ. ನೀವು ಸ್ಕೇಲ್ ಯೂಸ್ ಮಾಡಿ ಲೈನ್ ಹಾಕೋರಿ, ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ಇಲ್ಲಿ ಇದು ಬ್ಲೌಸ್ ಬ್ಯಾಕ್ ಎಷ್ಟೈತೆ ಅಂತ ಮೆಜರ್ಮೆಂಟ್ ಹೆಂಗೆ ತೊಗೋಬೇಕಂತ ತೋರಿಸ್ತೀನಿ ನೋಡಿರಿ. ಮೇಲೆ ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತಾರಲ್ರಿ, ಅಲ್ಲಿಂದ ಕೆಳಗಡೆ ಏನು ಫೋಲ್ಡ್ ಮಾಡಿರ್ತಾರಲ್ರಿ ಅಲ್ಲಿಂದ ಒಂದು ಅಳತೆ ತೊಗೋರಿ. ಇಲ್ಲಿ ನೋಡಿರಿ, ನಾನು ಅಳತೆ ತೊಗೊಳತ್ತೀನಿ ನೋಡಿರಿ. ಅದು 14 ಇಂಚ್ ಬಂದೈತೆ ನೋಡಿರಿ. ಅವ್ರ ಬ್ಯಾಕ್ ಬ್ಲೌಸ್ 14 ಇಂಚ್ ಐತೆ ನೋಡಿರಿ. ಇಲ್ಲೇ 1.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೇನೆ. ಅದು ಯಾಕಂದ್ರೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಫೋಲ್ಡ್ ಮಾಡ್ಬೇಕಲ್ರಿ ಕೆಳಗೆ. ಅದಕ್ಕೆ 1.5 ಇಂಚ್ ಮಾರ್ಜಿನ್ ಹಾಕೊಳತ್ತೀನಿ ನೋಡಿರಿ. ನೀವು 1 ಇಂಚ್ ಮಾರ್ಜಿನ್ ಹಾಕ್ಕೊಂಡು ಆಮೇಲೆ ಬ್ಯಾಕ್ 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ನೋಡಿರಿ. ನಾನು 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳತ್ತೀನಿ. ಇಲ್ಲೂ 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನೋಡಿರಿ. ಅದನ್ನು ಸೇರಿಸ್ಬಿಟ್ಟು ಒಂದು ಲೈನ್ ಹಾಕ್ತೀನಿ ನೋಡಿರಿ. ಇಲ್ಲಿ ಆಯ್ತು ನೋಡಿರಿ, ಹಿಂಗೆ ಈ ಥರ ಬರ್ತೈತೆ ಅದು. ಈಗ ನೆಕ್ಕಿಗೆ ಅಂತ ನಾನು 2 ಇಂಚ್ ಇಟ್ಟೇನೆ ನೋಡಿರಿ. ನೆಕ್ಕಿಗೆ 2 ಇಂಚ್ ಇಡ್ರಿ. ನೀವು ಜಾಸ್ತಿ ಇಟ್ಟರೆ ಮತ್ತು ಶೋಲ್ಡರ್ ಟಾಪ್ ಹಾಕ್ಕವ್ರಿ. ಇಲ್ಲೇ ಶೋಲ್ಡರ್ ನಾನು 3 ಇಂಚ್ ಇಟ್ಟೇನೆ ರೀ. ಈಗ ಹಾರ್ಮೋಲ್ ಅಂತ 5.5 ಇಟ್ಟೇನೆ ನೋಡಿರಿ. ಹಾರ್ಮೋಲು ನೀವು ಬ್ಲೌಸ್ ಅತಿ ಮಾಡಿ ಇಟ್ಕೋರಿ. ನಿಮ್ಮ ಬ್ಲೌಸಿಗೆ ಎಷ್ಟು ಹತ್ತಿ ಬಂದಿರುತ್ತೋ ಅಷ್ಟು ಬ್ಲೌಸಿಗೆ ಇಟ್ಕೋರಿ. ಇಲ್ಲಿ ನೋಡಿ, ನಾನೀಗ ಎಲ್ಲ ಆಕಾರ ಒಂದು ಶೇಪ್ ಕೊಡತ್ತೇನೆ. ಇದು ಬ್ಯಾಕ್ ನೆಕ್ ನೋಡಿರಿ. ಇದು ಒಂದು ಲೈನ್ ಹಾಕ್ಕೊಂಡಿನಿ ನಾನು. ಇನ್ನು ಬ್ಯಾಕ್ ನೆಕ್ ನಾನು ಅಳತೆ ತೊಗೊಂಡಿಲ್ರಿ, ಹಂಗೆ ಸುಮ್ಮ ಒಂದು ಲೈನ್ ಹಾಕ್ಕೊಂಡೀನಿ. ಈಗ ಬ್ಯಾಕ್ ನೆಕ್ ತೋರಿಸ್ತೀನಿ ನೋಡಿರಿ ಎಷ್ಟೈತೆ ಅವ್ರದ್ದು ಅಂತಂದು. ಮೇಲೆ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತಾರಲ್ರಿ, ಅಲ್ಲಿಂದ ಅವ್ರ ನೆಕ್ ಎಷ್ಟೈತೆ ಅಲ್ಲಿವರೆಗೂ ಒಂದು ಅಳತೆ ಇಟ್ಕೋರಿ. ಇನ್ನು ನೋಡಿರಿ, ಇವ್ರದ್ದು 9 ಇಂಚ್ ಐತಿ. ಇಲ್ಲೇ ನಾನು ಬ್ಯಾಕ್ ನೆಕ್ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ ನೋಡಿರಿ. ಈಗ ಉದ್ದ 9 ಇಂಚ್ ಇಟ್ಟೇನೆ ರೀ. ಈಗ ಅವರು ಸ್ವಲ್ಪ ಬ್ರಾಡ್ ಬೇಕಂತ ಹೇಳ್ಯಾರ. ಈಗ ನಾನು 3 ಇಂಚ್ ಇಟ್ಟೇನೆ ನೋಡಿರಿ. ಕೆಳಗಡೆ 3 ಇಂಚ್ ಇಟ್ಟೇನೆ ರೀ. ಮೇಲ್ಗಡೆ 2 ಇಂಚ್ ಇಟ್ಟೇನೆ ನೋಡಿರಿ. ಈಗ ಒಂದು ಲೈನ್ ಹಾಕ್ತೇನೆ ರೀ. ಅದು ಮೇಲ್ಗಡೆ 2 ಇಂಚು ಕೆಳಗಡೆ 3 ಇಂಚ್ ಏನು ಮಾರ್ಕ್ ಹಾಕಿವಲ್ರಿ, ಅದಕ್ಕೆ ಒಂದು ಲೈನ್ ಹಾಕ್ತೇನೆ ನೋಡಿರಿ. 2 ಸೇರಿಸಿ ಇದನ್ನು ಒಂದು ಎಲ್ಲ ಆಕಾರ ಒಂದು ಶೇಪ್ ಕೊಡ್ಬೇಕು ನೋಡಿರಿ. ಎಲ್ಲ ಆಕಾರ ಒಂದು ಲೈನ್ ಹಾಕೋಬೇಕು. ಇಲ್ಲೇ ರೌಂಡಾಗೆ ಒಂದು ಶೇಪ್ ತೆಗಿತೀನಿ ರೀ. ನೀವು ಟೇಪ್ ತೊಗೊಂಡು 1/2 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕ್ಕೊಂಡು ಒಂದು ಶೇಪ್ ತೆಗೀರಿ ರೌಂಡಾಗೆ. ನಿಮ್ಗೆ ಯಾವ ನೆಕ್ ಇಷ್ಟ ಆಗುತ್ತೋ ಆ ನೆಕ್ಕಿಗೆ ಅಲ್ಲೇ ನೀವು ಶೇಪ್ ತೆಗಿಬೋದು. ನಾ ಇಲ್ಲ ಅವ್ರು ರೌಂಡ್ ಇಡ ಅಂತ ಇದ್ರು ನಮ್ಮ ಕಸ್ಟಮರ್, ಅದಕ್ಕೆ ನಾ ರೌಂಡ್ ಇಟ್ಟೇನೆ ರೀ. ಇಲ್ಲೇ ಹಾರ್ಮೋಲಿಗೆ 1 ಇಂಚ್ ಮಾರ್ಕ್ ಹಾಕಿ ನೋಡಿರಿ. ಆಮೇಲೆ ಹಾರ್ಮೋಲ್ ಅವ್ರದ್ದು 5.5 ಇತ್ತಲ್ರಿ. 5.5 ಅರ್ಧ ಅಂದ್ರೆ ಇಲ್ಲೇ ಒಂದು ನಮಗೆ ಸಿಗ್ತೈತಿ. ಇಲ್ಲೊಂದು ನ್ಯಾಚ್ ಹಾಕಿ ನೋಡಿರಿ. ಈಗ ರೌಂಡಾಗೆ ಒಂದು ಶೇಪ್ ತೆಗಿತೀನಿ ನೋಡಿರಿ. ಇಲ್ಲಿ ಇವರು ಚೆಸ್ಟ್ ರೌಂಡು 8 ಇಂಚ್ ಬಂದಿತ್ತಲ್ರಿ. 8 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡೀನಿ. ಇಲ್ಲಿ ನಾವೇನು 8 ಇಂಚಿಗೆ ಒಂದು ಮಾರ್ಕ್ ಹಾಕಿವಲ್ರಿ, ಅಲ್ಲಿವರೆಗೂ ಹಿಂಗೆ ರೌಂಡಾಗೆ ಒಂದು ಶೇಪ್ ತೆಗಿಬೇಕು ನೋಡಿರಿ.
ಇಲ್ಲಿಗೆ ಒಂದು ಲೈನ್ ಹಾಕ್ಕೊತೀನಿ ನೋಡಿರಿ. ಚೆಸ್ಟ್ ರೌಂಡ್ 8 ಇಂಚಿಗೆ ಮಾರ್ಕ್ ಹಾಕೊಂಡಿದ್ನಲ್ಲ ರೀ, ಇದು 2 ಇಂಚು ಮಾರ್ಜಿನ್ ಬಿಟ್ಟೇವಿ, ಅದಕ್ಕೆ ಒಂದು ಲೈನ್ ಹಾಕ್ಕೊಂಡೇನಿ ರೀ. ಇಲ್ಲೇ ನೆಕ್ ತೆಗಿತೀನಿ ನೋಡಿರಿ, ನಾ ಬ್ಯಾಕ್ ನೆಕ್ ತೆಗಿತೀನಿ. ರೌಂಡಾಗಿ ತೆಗೀರಿ, ಅಂದ್ರೆ ನೆಕ್ ರೌಂಡಾಗಿ ಚಂದ ಬರ್ತೈತಿ. ಇಲ್ಲಿ ನೋಡಿ ಶೋಲ್ಡ್ರ್ ಕಟ್ ಮಾಡತ್ತೇನೆ ರೀ. ಈಗ ಮತ್ತು ಹಾರ್ಮೋಲ್ ಕಟ್ ಮಾಡ್ತೇನೆ. ಇಲ್ಲೇ ನಾವು ಹಾರ್ಮೋಲ್ ಮಾರ್ಜಿನ್ನು 1 ಇಂಚ್ ಇಟ್ಟೇವ್ರಿ. ಫ್ರಂಟಿಗೆ ಅರ್ಧ ಇಂಚ್ ಇಡ್ಬೇಕು ನೋಡಿರಿ. ಇಲ್ಲೇ 1 ಇಂಚ್ ಮಾರ್ಜಿನ್ ತೊಗೊಂಡೇನಿ. ಇಲ್ಲೇ ಕಟ್ ಮಾಡ್ತೀನಿ ನೋಡಿರಿ, ಸೈಡ್ ಕಟ್ ಮಾಡತ್ತೀನಿ ನಾನೀಗ. ಈಗ ಬ್ಯಾಕ್ ರೆಡಿ ಆಯ್ತು ನೋಡಿರಿ, ನಮ್ಮದು ಬ್ಯಾಕ್ ಪಾರ್ಟ್ಸ್ ರೆಡಿ ಆಯ್ತು. ಈಗ ಅದನ್ನ ಹಾಕ್ಕೊಂಡು ಫ್ರಂಟ್ ಪಾರ್ಟ್ಸ್ ತೆಗಿತೀನಿ ರೀ. ಇದನ್ನ ಈ ಕಡೆ ಈ ಥರ ನಾ ಹಾಕೊಳತ್ತೀನಿ ನೋಡಿರಿ, ಆ ಥರ ಹಾಕೋರಿ ನೀವು. ಹಾಕಿದ್ವಲ್ರಿ, ಈಗ ಅದನ್ನು ಅದು ಯಾವ ಥರ ಶೇಪ್ ಐತೋ ಅದೇ ಶೇಪಿಗೆ ಒಂದೊಂದು ಮಾರ್ಕ್ ಹಾಕೊಳತ್ತೀನಿ ನೋಡಿರಿ. ನೀವು ಇದೇ ಥರ ಒಂದೊಂದು ಮಾರ್ಕ್ ಹಾಕೋರಿ. ಅದು ಯಾವ ಥರ ಕಟ್ ಮಾಡಿರ್ತೀವೋ ಅದೇ ರೀತಿಗೆ ಒಂದೊಂದು ಮಾರ್ಕ್ ಹಾಕೋಬೇಕು ರೀ, ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಸೈಡಿಗೆ 1 ಇಂಚು ಎಕ್ಸ್ಟ್ರಾ ತೊಗೊಂಡೆ ನೋಡಿರಿ. ಇವ್ರದ್ದು ಚೆಸ್ಟ್ ರೌಂಡು 32 ಇರೋದ್ರಿಂದ 1 ಇಂಚ್ ತೊಗೊಂಡೇನಿ ರೀ. 36, 38 ಚೆಸ್ಟ್ ರೌಂಡ್ ಬಂದು ಅಂದರೆ ನೀವು 1.5 ಇಂಚ್ ಇಟ್ಕೋಬೇಕಾಕೈತಿ. ಇಲ್ಲಿ ಇವ್ರದ್ದು ಫ್ರಂಟ್ ನೆಕ್ ಎಷ್ಟೈತೆ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲ ಮೆಜರ್ಮೆಂಟ್ ತೊಗೊಳತ್ತೀನಿ. ಮೇಲೆ ಶೋಲ್ಡ್ರ್ ಏನು ಅಟ್ಯಾಚ್ ಮಾಡಿರ್ತಾರಲ್ರಿ, ಅಲ್ಲಿಂದ ನೆಕ್ವರೆಗೂ ಅಳತೆ ತೊಗೋಬೇಕು. ಇವ್ರದ್ದು 7 ಇಂಚ್ ಬಂದೈತೆ ನೋಡಿರಿ. 7 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ನೋಡಿರಿ. ಇದನ್ನು ಬ್ಯಾಕ್ ತೆಗೆದುಬಿಟ್ಟೆ ನೋಡಿರಿ. ಈಗ ತೆಗೆದುಬಿಡೋಣ, ಅದು ಮುಗಿದ ಕೆಲಸ. ಈಗ ಫ್ರಂಟ್ ನೆಕ್ 7 ಇಂಚು ಏನಾತಿ ತೊಗೊಂಡಿದ್ವಲ್ರಿ, ಈಗ 7 ಇಂಚಿಗೆ ಮಾರ್ಕ್ ಮಾಡತ್ತೀನಿ ನೋಡಿರಿ. ಅದನ್ನು ಹಿಂಗೆ ಒಂದು ರೌಂಡಾಗೆ ಒಂದು ಆಕಾರ ಕೊಡಿರಿ. ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡು ನೀವು ಆಕಾರ ಕೊಡಿರಿ. ಇಲ್ಲಿ ಇದು ಫ್ರಂಟ್ ಇರೋದ್ರಿಂದ ಅರ್ಧ ಇಂಚ್ ಒಳಗಡೆ ಮಾರ್ಕ್ ಹಾಕೊಳತ್ತೀನಿ ನೋಡಿರಿ. ಯಾಕಂದರೆ ನಾವು ಬ್ಯಾಕಿಗೆ 1 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಲ್ರಿ ಹಾರ್ಮೋಲಿಗೆ, ಇಲ್ಲೇ ಫ್ರಂಟ್ ಅರ್ಧ ಇಂಚ್ ಮಾರ್ಜಿನ್ ತೊಗೋಬೇಕು ನೋಡಿರಿ. ಈಗ ಸೈಡ್ ಕಟ್ ಮಾಡ್ತೀನಿ ನೋಡಿರಿ. ಈ ತಡ್ರಿ, ಇನ್ನೂ ಇಲ್ಲೇ ಕ್ರಾಸ್ ಪಟ್ಟಿಗೆ ಒಂದು ಮಾರ್ಕ್ ಹಾಕೋಬೇಕು ನೋಡಿರಿ. ಇಲ್ಲೇ 3.5ಗೆ ಕ್ರಾಸ್ ಪಟ್ಟಿಗೆ ಮಾರ್ಕ್ ಹಾಕೇನಿ ರೀ. ಈ ಕಡೆ 2.5 ಹಾಕೇನಿ ನೋಡಿರಿ. ಈ 2.5 ಮತ್ತು 3.5ಗೆ ಒಂದು ಲೈನ್ ಕ್ರಾಸ್ ಮೇಲೆ ಒಂದು ಲೈನ್ ಹಾಕ್ರಿ. 2 ಜಾಯಿಂಟ್ ಮಾಡಿರಿ ಲೈನ್. ಈಗ ನಾನು ಹಾಕಿ ನೋಡಿರಿ ಕ್ರಾಸಾಗೆ ಹಿಂಗೆ ಈ ಥರ ಕ್ರಾಸ್ ಬರಬೇಕು, ಸ್ಟ್ರೇಟ್ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ಸೈಡ್ ಕಟ್ ಮಾಡೋಣ್ರಿ. ಈಗ ಸೈಡ್ ಕಟ್ ಮಾಡತ್ತೀನಿ ನೋಡಿರಿ. ಈಗ ಫ್ರಂಟ್ ಕಟ್ ಮಾಡತ್ತೀನಿ ನಾನು. ಆವಾಗಲೇ ಕಟ್ ಮಾಡಿದ್ದು ಬ್ಯಾಕ್, ಈ ಕಟ್ ಮಾಡತ್ತಿದ್ದು ಫ್ರಂಟ್ ನೋಡಿರಿ. ಈಗ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತೀನಿ ನೋಡಿರಿ. ಈಗ ನಮಗೆ ಕ್ರಾಸ್ ಪಟ್ಟಿ 2 ಪೀಸ್ ಸಿಕ್ಕವ್ರಿ. ಇವು 4 ಪೀಸ್ ಬೇಕಾಕವ್ರಿ. ಈಗ ಹಾರ್ಮೋಲ್ ರೌಂಡ್ ತೆಗಿತೇನೆ. ಅರ್ಧ ಇಂಚ್ ಒಳಗಡೆ ತಗೋಬೇಕ್ರಿ. ಈಗ ಶೋಲ್ಡ್ರ್ ಕಟ್ ಮಾಡ್ತೀನಿ, ಆಮೇಲೆ ಫ್ರಂಟ್ ನೆಕ್ ಕಟ್ ಮಾಡ್ತೀನಿ. ಈಗ ಕಟ್ ಮಾಡ್ತೀನಿ ನೋಡಿರಿ. ನೀವು ಇದೇ ಥರನೇ ಕಟ್ ಮಾಡಿರಿ. ಈಗ ಫ್ರಂಟ್ ರೆಡಿ ಆಯ್ತು ನೋಡಿರಿ, ಕಟ್ಟಿಂಗ್ ರೆಡಿ ಆಯ್ತು. ಅದು ಕ್ರಾಸ್ ಪಟ್ಟಿ, ಇದು ಫ್ರಂಟು. ಇನ್ನು ಈ ಪೀಸ್ ಉಳ್ದೈತೆ ನೋಡಿರಿ. ಈ ಪೀಸ್ ನಾವೇನು ತೊಗೋಬೇಕಂದ್ರೆ ಯಾವ ಪೀಸು ವೇಟ್ ಮಾಡೋಕೆ ಹೋಗ್ಬೇಡ್ರಿ. ಈಗ ತೆಗಿತೀನಿ ನೋಡಿರಿ. ಈಗ ಅದು 2 ಇಂಚಿಗೆ ಕಟ್ ಮಾಡ್ಕೊರಿ ಸಾಕು. 2 ಇಂಚಿಗೆ ಕಟ್ ಮಾಡತ್ತೀನಿ ನೋಡಿರಿ ನಾನು. ಇಲ್ಲಿ ನನಗೆ 2 ಪೀಸ್ ಸಿಕ್ಕಾವ್ರಿ. ಒಂದು ಕಜಾ ಪಟ್ಟಿ, ಒಂದು ಹುಕ್ ಪಟ್ಟಿ. ಇಲ್ಲಿ ನೋಡಿರಿ ನನಗೆ 2 ಪೀಸ್ ಸಿಕ್ಕವ್ರಿ. ಇದನ್ನು ಎಕ್ಸ್ಟ್ರಾ ಇಟ್ಕೊತೀನಿ ರೀ. ಇದು ಇನ್ನೂ ಡೋರಿ ಮಾಡ್ಬೇಕಲ್ರಿ ನಾನು. ಬ್ಲೌಸ್ಗೆ ಡೋರಿ ಹಾಕಂತೇಳಿ ಯಾರು ರೀ, ಡೋರಿ ಮಾಡಬೇಕು, ಒಂದು ಕುಚ್ಚ ಮಾಡಬೇಕು. ಈಗ ಇದು ಪೀಸ್ ಕ್ರಾಸ್ ಐತಲ್ರಿ, ಇದನ್ನ ಕಟ್ ಮಾಡ್ತೀನಿ ನೋಡಿರಿ. ಇದು ನೆಕ್ ತೆಗೆದಿರೋ ಪೀಸ್, ಇದನ್ನ ಹಿಂಗೆ ಸೀದಾ ಹಾಕೋತೀನಿ ನೋಡಿರಿ. ಇಲ್ಲೇ ಕ್ರಾಸಾಗಿ 1 ಇಂಚಿಗೆ ಕಟ್ ಮಾಡ್ಕೊರಿ. ಇದನ್ನ ಯಾಕೆ ಕ್ರಾಸಾಗಿ ಕಟ್ ಮಾಡ್ಕೊತೀವಿ ಅಂದ್ರೆ ಇದು ನೆಕ್ಕಿಗೆ ಪೈಪಿಂಗ್ ಮಾಡಕ್ರಿ. ಇದು 1 ಇಂಚಿಗೆ ನೀವು ಮಾರ್ಕ್ ಹಾಕ್ಕೊಂಡು ಬಿಗ್ನರ್ಸರ್ ಆಗಿದ್ರೆ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ಕೇಲ್ ತೊಗೊಂಡು ಲೈನ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊರಿ. ನಾನು ನೋಡ್ರಿ ಇಲ್ಲಿ ಮಾಡ್ಕೊತೀನಲ್ರಿ, ಅದೇ ಥರ ಈ ಕ್ರಾಸ್ ಮೇಲೆ ಕಟ್ ಮಾಡ್ಕೊರಿ. ಯಾವತ್ತು ಪೈಪಿಂಗ್ ಕೊಡ್ಬೇಕಂದ್ರೆ ಬಟ್ಟಿನ ಕ್ರಾಸಿಗೆ ಕಟ್ ಮಾಡ್ಬೇಕು ರೀ, ಅಂದ್ರೆ ಪೈಪಿಂಗು ಚಂದ ಬರ್ತದೆ ರೀ. ಇಲ್ಲಾಂದ್ರೆ ನೀವು ಸೀದಾ ಕಟ್ ಮಾಡ್ಕೊಂಡ್ರೆ ಪೈಪಿಂಗ್ ಚಂದ ಬರಂಗಿಲ್ಲ ರೀ, ಕಸ್ಟಮರ್ ಬೈತಾರೆ. ಇಲ್ಲಿ ನೋಡಿರಿ, ಒಂದು 7 ಪೀಸ್ ಕಟ್ ಮಾಡ್ಕೊರಿ ಸಾಕು. ನಾನು ಇಲ್ಲಿ 6 ಪೀಸ್ ಆಗ್ಯಾವ, ಇನ್ನೊಂದು ಪೀಸ್ ಕಟ್ ಮಾಡ್ಕೊತೀನಿ ನೋಡಿರಿ. 7 ಪೀಸ್ ಆದ್ರೆ ನೆಕ್ಕಿಗೆ 2 ಬ್ಯಾಕಿಗೆ ಮತ್ತು ಫ್ರಂಟಿಗೆ 2 ಹಾಕವ್ರಿ. ಇಲ್ಲ ಆತು ನೋಡಿರಿ. ಯಾವ ಪೀಸು ಒಗಿಬೇಡ್ರಿ ಬ್ಲೌಸ್ ಆಗೋ ಮಟ.
ಈಗ ನೋಡಿರಿ, ಈಗ ನಾವೇನು ಈಗೇನು ಇದು ಪಾರ್ಟ್ಸ್ ಏನು ಮಿಕ್ಸ್ ಅಂದ್ರೆ ಈಗ ಸ್ಲೀವ್ ತೆಗಿತೀನಿ ನೋಡಿರಿ. ಸ್ಲೀವ್ಗೆ 4 ಫೋಲ್ಡ್ ಮಾಡೀನಿ ನೋಡಿರಿ, ಬಟ್ಟೆನ 4 ಫೋಲ್ಡ್ ಮಾಡಿ ಹಾಕೊಂಡೀನಿ ನಾನು ನೋಡಿರಿ. ಈ ಥರ ಇಲ್ಲೇ ಇಂದ ಸೀದಾ ಕಟ್ ಮಾಡ್ಕೋರಿ. ನೋಡಿ, ನಾನಿದು ಬಟ್ಟೆನೆಲ್ಲ ಸ್ಟ್ರೇಟಾಗಿ ಕಟ್ ಮಾಡಿದೆ, ಎಕ್ಸ್ಟ್ರಾ ಒಂದೆಲ್ಲ ತೆಗೆದು ಕಟ್ ಮಾಡಿ ತೆಗ್ದೀನಿ. ಈಗ ಸ್ಲೀವ್ ಅಳತೆ ಹೆಂಗೆ ತೊಗೋಬೇಕಂತ ಹೇಳ್ತೀನಿ ನೋಡಿರಿ. ನಾನು ತೋರ್ಸಾತೀನಿ ನೋಡಿರಿ ಸ್ಲೀವ್ ಅಳತೆ ಹೆಂಗೆ ತೊಗೋಬೇಕಂತಂದು. ಸ್ಲೀವ್ ಕೆಳಗಡೆಯಿಂದ ಸ್ಲೀವ್ ಅಟ್ಯಾಚ್ ಮಾಡಿರೋ ಸ್ಟಿಚ್ ಇರುತ್ತಲ್ರಿ, ಅಲ್ಲಿವರೆಗೂ ಅಳತೆ ತೊಗೋರಿ. ಇಲ್ಲಿ ನೋಡಿರಿ, ಇವ್ರದ್ದು 5 ಇಂಚ್ ಐತೆ ನೋಡಿರಿ. 5 ಇಂಚಿಗೆ ಇಲ್ಲಿ 1.5 ಇಂಚಿಗೆ ನಾನು ಮಾರ್ಕ್ ಮಾಡತ್ತೀನಿ ನೋಡಿರಿ. ಇದು ಯಾಕಂದ್ರೆ ಸ್ಲೀವ್ ಕೆಳಗೆ ಫೋಲ್ಡ್ ಮಾಡ್ಬೇಕಲ್ರಿ, ಅದಕ್ಕೆ 1 ಇಂಚ್ ಮಾರ್ಜಿನ್ ತೊಗೊಂಡೇನಿ. ಈಗ ಆ ಕಡೆ ಈ ಕಡೆ ಮಾರ್ಕ್ ಹಾಕೊಂಡೇನಿ. ಈಗ ಸ್ಕೇಲ್ ತೊಗೊಂಡು ಲೈನ್ ಹಾಕೊತೀನಿ ನೋಡಿರಿ. ನೀವು ಸ್ಕೇಲ್ ಯೂಸ್ ಮಾಡಿರಿ. ಈಗ ಸ್ಲೀವ್ನ ಅಳತೆ 5 ಇಂಚ್ ಇತ್ತು ನೋಡಿರಿ. 5 ಇಂಚು ಮತ್ತು ಮಾರ್ಜಿನ್ ಅರ್ಧ ಐತೆ ಅಂದ್ರೆ 5ವರೆಗೆ ಒಂದು ಮಾರ್ಕ್ ಹಾಕೊಂಡೀನಿ ನೋಡಿರಿ. ಈಗ ಅದಕ್ಕೂ ಒಂದು ಲೈನ್ ಹಾಕ್ತೀನಿ ನೋಡಿರಿ. ಈಗ ಈ ಥರ ಲೈನ್ ಹಾಕೋರಿ. ಅದು ಜಾಯಿಂಟ್ ಪೀಸ್ ರೀ. ಈ ಕಡೆ 3 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಈ ಕಡೆ 4 ಪೀಸ್ ಬಂದಿರ್ತಾವಲ್ರಿ, ಆ ಕಡೆ 3 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಆಮೇಲೆ ಅಲ್ಲಿ 6 ಇಂಚು, ಈ ಕಡೆ 3 ಇಂಚಿಗೆ ಒಂದು ಹಿಂಗೆ ಸ್ಕೇಲ್ ತೊಗೊಂಡು ಲೈನ್ ಹಾಕೋರಿ. ಆಮೇಲೆ ಈಗೇನು ತೋರ್ಸಾತೀನಿ ಅಂದ್ರೆ ಇವ್ರದ್ದು ಸ್ಲೀವ್ದು ರೌಂಡ್ ಎಷ್ಟು ಐತೆ ಅಂತ ಮೆಜರ್ ತೊಗೊಳ್ತಾಳ್ರಿ. ಈಗ ನೋಡಿರಿ ತೊಗೊಳತ್ತೀನಿ ನಾನು. ಅವ್ರದ್ದು ಸ್ಲೀವ್ ರೌಂಡ್ 6 ಇಂಚ್ ಬಂದೈತೆ ನೋಡಿರಿ. 6 ಇಂಚ್ ಐತಿ. ಇಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊತೀನಿ ರೀ. ಆಮೇಲೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊತೀನಿ ರೀ. ಇದು ಮಾರ್ಜಿನ್ ರೀ, 1.5 ಇಂಚ್ ನಾವು ಮಾರ್ಜಿನ್ ಬೇಕು ನಮ್ಗೆ. ಇಲ್ಲಿ ಅವ್ರ ಚೆಸ್ಟ್ ರೌಂಡ್ 8 ಇಂಚ್ ಇತ್ತು ರೀ, 8 ಇಡಬೇಕು. ಇಲ್ಲ ನಾವು ಹಾರ್ಮೋಲ್ ಪಾಯಿಂಟ್ ಹೆಂಗೆ ಹಿಡಿಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿರಿ. ಸ್ಲೀವ್ ಏನು ಅಟ್ಯಾಚ್ ಮಾಡಿರ್ತೀವಲ್ರಿ, ಅಲ್ಲಿಂದ ಹಿಡ್ಕೊಂಡು ಬ್ಲೌಸ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಅದು ಹೊಲಿಗೆ ಎಲ್ಲಿಗೆ ಇರ್ತೈತಿ ಅಲ್ಲಿ ಮಟ್ಟ ಒಂದು ಅಳತೆ ಮಾಡ್ಕೋಬೇಕು ರೀ. ಅದು ಎಷ್ಟು ಬಂದಿರ್ತದೆ, ಇವ್ರದ್ದು 8 ಇಂಚ್ ಬಂದೈತೆ ನೋಡಿರಿ. ನಾನು 8 ಇಂಚ್ ಇಡಾತೀನಿ ರೀ. ನೀವು ಅಳತೆ ಮಾಡ್ಬೇಕಾದ್ರೆ ನಿಮ್ಮ ಬ್ಲೌಸಿಂದ ಎಷ್ಟು ಬಂದಿರ್ತೈತೋ ಅಷ್ಟೇ ಇಡ್ರಿ. ಈಗ ಕೆಳಗಡೆ 6 ಇಂಚು, ಮೇಲ್ಗಡೆ 2 ಇಂಚಿಗೆ ಒಂದು ಲೈನ್ ಹಾಕೊತೀನಿ ನೋಡಿರಿ. ಈ ಕಡೆನೂ 1 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ರಿ, ಅಲ್ಲೇ ಒಂದು ಲೈನ್ ಹಾಕೋಬೇಕು. ಈಗ ಇದಕ್ಕೆ ಸ್ಲೀವ್ನ ಸೇಪ್ ಕೊಡ್ತೀನಿ ನೋಡಿರಿ. ಈ ಥರ ಸ್ಲೀವ್ ಸೇಪ್ ಕೊಡ್ಬೇಕು ರೀ. ಮೇಲ್ಗಡೆ ರೌಂಡ್ ಬರಬೇಕು, ಇಲ್ಲಿ ಕೆಳಗಡೆ ಈ ಥರ ತೊಗೋರಿ. ಇಲ್ಲಿ 2 ಲೈನ್ ಹಾಕೋಬೇಕು ರೀ. ಲೈನ್ ಏನು ಹಾಕಿರ್ತೀವಲ್ರಿ, ಅರ್ಧ ಇಂಚ್ ಒಳಗಡೆ, ಅರ್ಧ ಇಂಚು ಮೇಲ್ಗಡೆ ಅಂತ, ಅಂದರೆ ಬ್ಯಾಕು ಮತ್ತು ಫ್ರಂಟ್. ಇದು ಏನು 1.5 ಇಂಚ್ ಮಾರ್ಜಿನ್ ಹಾಕಿರ್ತೀವಲ್ರಿ, ಅದನ್ನ ಫೋಲ್ಡ್ ಮಾಡತ್ತೀನಿ ನೋಡಿರಿ. ಫೋಲ್ಡ್ ಮಾಡಿ ಕಟ್ ಮಾಡಿರಿ, ಯಾಕಂದ್ರೆ ನಿಮಗೆ ಇಲ್ಲೇ ಮಾರ್ಜಿನ್ ಸಿಗ್ತೈತಿ ಫೋಲ್ಡ್ ಮಾಡೋಕೆ. ಈಗ ಸ್ಲೀವ್ ಕಟ್ ಮಾಡತ್ತೀನಿ ನೋಡಿರಿ. ನಾನು ಈಗ ಕಟ್ ಮಾಡತ್ತಿದ್ದು ಬ್ಯಾಕಿಗೆ ಬರ್ತೈತೆ ರೀ. ಅರ್ಧ ಇಂಚ್ ಹೊರಗಡೆ ಏನು ಹಾಕಿರ್ತೀವಲ್ರಿ, ಅಲ್ಲಿ ಕಟ್ ಮಾಡಬೇಕು. ಈಗ ಸ್ಲೀವ್ನ ಸೆಂಟ್ರ್ ಇರ್ತೈತಲ್ರಿ, ಒಂದು ನ್ಯಾಚ್ ಹಾಕೋರಿ. ಈಗ 2 ಪಾರ್ಟ್ಸ್ ತೊಗೊಂಡು ಮತ್ತು ಅರ್ಧ ಇಂಚ್ ಒಳಗಡೆ ತೆಗಿತೀನಿ ನೋಡಿರಿ. ಅರ್ಧ ಇಂಚ್ ಮಾತ್ರ ತೆಗೀರಿ, ಜಾಸ್ತಿ ತೆಗಿಯೋಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಅರ್ಧ ಇಂಚ್ ಒಳಗಡೆ ತಗೊಳತ್ತೀನಿ ನಾನು. ಇದು ಫ್ರಂಟಿಗೆ ಬರ್ಬೇಕು ನೋಡಿರಿ. ಇಲ್ಲೇ ಒಂದು ನ್ಯಾಚ್ ಹಾಕೋರಿ ನೀವು, ಅಂದ್ರೆ ನಿಮ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತೈತೆ ರೀ ಇದು ಫ್ರಂಟಿಗೆ ಬರಬೇಕಂತ. ಇದು ಫ್ರಂಟಿಗೆ ಬರ್ಬೇಕು ನೋಡಿರಿ. ಆಯ್ತು ನೋಡಿರಿ, ನನ್ನ ಸ್ಲೀವ್ ಈ ಥರ ಬಂತು. ಇನ್ನು ಇದನ್ನು 2 ಪಾರ್ಟ್ ಮಾಡ್ಕೊತೀನಿ ನೋಡಿರಿ. ಯಾಕಂದ್ರೆ ಇಲ್ಲೇ ನಾನು ಕ್ರಾಸ್ ಪಟ್ಟಿ ಇನ್ನೂ 2 ಕ್ರಾಸ್ ಪಟ್ಟಿ ತೊಗೋಬೇಕು ರೀ. ಇದು ಸಾದಾ ಬ್ಲೌಸ್ ಆಗಿಂದ ನಾವು 4 ಪದರ ಕ್ರಾಸ್ ಪಟ್ಟಿ ತೊಗೋಬೇಕು ರೀ. ಈಗ ನೋಡ್ರಿ, ನಾನು ಅದು ಹೆಂಗೆ ಕ್ರಾಸ್ ಪಟ್ಟಿ ಕಟ್ ಮಾಡಿದ್ನಲ್ರಿ ಸ್ಟಾರ್ಟಿಂಗ್, ಅದೇ ಥರನೇ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡ್ಕೋತ ನೋಡಿರಿ. ನನಗೀಗ 4 ಫೋಲ್ಡ್ ಇದು ಸಿಕ್ತು ನೋಡಿರಿ. 4 ಕ್ರಾಸ್ ಪಟ್ಟಿ ಸಿಕ್ಕೂರಿ ಈಗ. ಯಾಕಂದ್ರೆ 2 ಕಡೆ 2, ಬಲಗಡೆ 2 ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ಬೇಕಾಗತ್ತೆ ರೀ. ನೋಡಿರಿ, ಇದು ಅಳತಿ ಬ್ಲೌಸ್. ಇದು ಬ್ಲೌಸ್ ಇಟ್ಕೊಂಡು ನಾನು ಬ್ಲೌಸ್ ಕಟ್ ಮಾಡೋದು ನಿಮ್ಗೆ ತೋರಿಸೀನಿ. ಈ ಬ್ಲೌಸ್ನ ನೀವು ಹೆಂಗೆ ಇಟ್ಕೋಬೇಕಂತ ನಿಮಗೆ ಇಲ್ಲಿ ಹೇಳ್ಕೊಡ್ತೇನೆ ನೋಡಿರಿ. ಹಿಂಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹೊಲಿಬೇಕಾದ್ರೆ ಬಿಗ್ನರ್ಸ್ಗೆ ಕನ್ಫ್ಯೂಸ್ ಭಾಳ ಆಕಾವ್ರಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಾನು ಭಾಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಿದ್ನಿ ರೀ. ನೋಡಿರಿ, ಇದು ಬ್ಯಾಕ್ ಪಾರ್ಟ್ಸ್ ರೀ. ಇದು ಹಿಂಗೆ ಜೋಡಿಸ್ಕೋರಿ, ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ. ಇದು ಫ್ರಂಟ್ ಪಾರ್ಟ್ಸ್. ಈಗ ಕ್ರಾಸ್ ಪಟ್ಟಿ ಇಟ್ಕೊಳ್ಳೋಣ ನೋಡಿರಿ. ಈಗ ಹೆಂಗೆ ಜೋಡತ್ತೀನಿ ಅಂದ್ರೆ ಕ್ರಾಸ್ ಪಟ್ಟಿ ಇಟ್ಕೊಳತ್ತೀನಿ ನೋಡಿರಿ. ಹಿಂಗೆ ಜೋಡಿಸ್ಕೊಂಡು ಇಟ್ಕೋರಿ, ಅಂದ್ರೆ ನಿಮ್ಗೆ ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗಂಗಿಲ್ಲ. ಬಿಗ್ನರ್ಸ್ಗಳಿಗೆ ಸ್ವಲ್ಪ ಭಾಳ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ ರೀ ಅವರು. ಈಗ ಸ್ಲೀವ್ ಇಟ್ಕೊಂಡು ನೋಡಿರಿ. ಇದು ಬ್ಯಾಕಿಗೆ ಫ್ರಂಟ್ಗೆ ನೆಕ್ಕಿಗೆ ಪೈಪಿಂಗ್ ಮಾಡೋಕೆ ಬಟ್ಟೆ ರೀ. ಇವು ಕ್ರಾಸ್ ಹೆಂಗೆ ಕಟ್ ಮಾಡ್ಕೊಂಡಿರ್ತೀವಲ್ಲಿ ಅವು ಇವೆಲ್ಲ ಎಕ್ಸ್ಟ್ರಾ ಬಟ್ಟೆ ರೀ. ಇಟ್ಕೋರಿ, ಯಾವ ಬಟ್ಟೆನೂ ಚೆಲ್ಲಕ್ಕೆ ಹೋಗ್ಬೇಡ್ರಿ.
ನೋಡಿರಿ ನಮ್ಮ ಕಟಿಂಗ್ ಹೆಂಗೆ ಬಂದೈತೆ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಒಳಗೆ ಹೇಳ್ರಿ ಕಟಿಂಗ್ ಹೆಂಗೆ ಮಾಡೀನಿ ಅಂತ. ನೋಡಿರಿ ಈಗ ನಾನು ಇದನ್ನು ರೋಲ್ ಮಾಡತ್ತೀನಿ ನೋಡಿರಿ. ಈ ಥರ ರೋಲ್ ಮಾಡಿ ಅವ್ರೇನು ಅತಿ ಬ್ಲೌಸ್ ಕೊಟ್ಟಿರ್ತಾರಲ್ರಿ, ಅವ್ರು ಎಷ್ಟು ಬ್ಲೌಸ್ ಕೊಟ್ಟಿರೋ ಅವ್ರ ಅತಿ ಬ್ಲೌಸಿಗೆ ನಾ ಈಗ ಕಟ್ ಇಟ್ಕೊಂಡ್ಬಿಡ್ತೇನೆ ರೀ, ಅಂದರೆ ಎಕ್ಸ್ಚೇಂಜ್ ಆಗಂಗಿಲ್ಲ ರೀ. ಈ ಥರ ಕಟ್ ಇಟ್ಕೊಂಡ್ಬಿಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.